ದಿನಗಳ ಹಿಂದೆ ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ರಾಜಕಾಲುವೆಗೆ ಬೈಕ್ ಸವಾರ ಬಿದ್ದ ಪ್ರಕರಣದಲ್ಲಿ ಈಗ ಒಂದು ಲೀಡ್ ಸಿಕ್ಕಿದೆ. ಆ ಲೀಡ್ ಏನಪ್ಪಾ ಅಂತ ಹೇಳಿದ್ರೆ, ನಾಪತ್ತೆಯಾಗಿದ್ದಂತಹ ವ್ಯಕ್ತಿ ಶವವಾಗಿ ಪತ್ತೆಯಾಗಿದ್ದಾನೆ. ಹಾಗಾದ್ರೆ ಆತ ಆ ಕಾಲುವೆಗೆ ಬಿದ್ದಿದ್ದು ಹೇಗೆ, ಅಷ್ಟಕ್ಕೂ ಆತನ ಜೊತೆಗೆ ಏನಾಯ್ತು ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಬೈಕ್ ಸವಾರ ರಾಜಕಾಲುವೆಗೆ ಬಿದ್ದ ಪ್ರಕರಣ 2 ದಿನಗಳ ಕಾರ್ಯಾಚರಣೆ ಬಳಿಕ ಶವ ಪತ್ತೆ. ಹೌದು, ಕಳೆದ ಶುಕ್ರವಾರ ರಾತ್ರಿ ವೃಷಭಾವತಿ ಕಾಲುವೆಗೆ ಬಿದ್ದಿದ್ದ ಬೈಕ್ ಸವಾರ 2 ದಿನಗಳ ಬಳಿಕ ಶವವಾಗಿ ಪತ್ತೆಯಾಗಿದ್ದಾನೆ. ಶುಕ್ರವಾರ ರಾತ್ರಿ 10 ಗಂಟೆ ಸುಮಾರಿನಲ್ಲಿ ಮೈಸೂರು ರಸ್ತೆಯಿಂದ ಬ್ಯಾಟರಾಯನಪುರದ ಕಡೆಗೆ ಬರ್ತಾ ಇದ್ದ. ಜ್ಞಾನಭಾರತಿ ಯೂನಿವರ್ಸಿಟಿ ಗೇಟ್ ಮುಂಭಾಗದ ವೃಷಭಾವತಿ ಕಾಲುವೆ ತಡೆಗೋಡೆಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಹೇಮಂತ್ ಕುಮಾರ್ ಕಾಲುವೆಗೆ ಬಿದ್ದಿದ್ದ. ಇನ್ನು ಕಾಲುವೆಗೆ ಬೈಕ್ ಸವಾರ ಬಿದ್ದ ವಿಚಾರ ತಿಳಿದ ಸ್ಥಳೀಯರು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿ ಅಗ್ನಿಶಾಮಕ ಸಿಬ್ಬಂದಿ ಮೂಲಕ ಶೋಧ ನಡೆಸಿದ್ರು. ಶುಕ್ರವಾರ ರಾತ್ರಿ ಹಾಗೂ ಶನಿವಾರ ಇಡೀ ದಿನ ವೃಷಭಾವತಿ ಕಾಲುವೆಯಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹುಡುಕಾಟ ನಡೆಸಿದ್ದು, ರಾತ್ರಿ ಶೋಧ ನಿಲ್ಲಿಸಿದ್ರು. ಬಳಿಕ ಇಂದು ಬೆಳಗ್ಗೆ 8:30ಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹೇಮಂತ್ ಕುಮಾರ್ ಬಿದ್ದ ಜಾಗದಿಂದಲೇ ಹುಡುಕಾಟ ಆರಂಭಿಸಿದ್ದು, ಈ ವೇಳೆ ಬಿದ್ದ ಸ್ಥಳದಲ್ಲೇ ಶವ ಪತ್ತೆಯಾಗಿದೆ. ಇನ್ನು ವೃಷಭಾವತಿ ಕಾಲುವೆಗೆ ಬಿದ್ದು ಸಾವನ್ನಪ್ಪಿದ ಹೇಮಂತ್ ಕುಮಾರ್ ಬ್ಯಾಟರಾಯನಪುರ ನಿವಾಸಿಯಾಗಿದ್ದಾನೆ. ಕಳೆದ ಕೆಲ ದಿನಗಳಿಂದ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ಶುಕ್ರವಾರ ರಾತ್ರಿ ಕೂಡ ಫುಡ್ ಡೆಲಿವರಿ ಮಾಡಿ ವಾಪಸ್ ಮನೆಗೆ ಬರುವಾಗ ಬೈಕ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾಲುವೆಗೆ ಬಿದ್ದಿದ್ದಾನೆ. ನಮಗೆ ನಿನ್ನೆ ಬೆಳಗ್ಗೆ ಗೊತ್ತಾಯಿತು. ಪೊಲೀಸ್ ಆಫೀಸರು ಮನೆಯವ್ರಿಗೆ ನಮ್ಮ ಹುಡುಗಂಗೆ ಫೋನ್ ಮಾಡಿ ಹೇಳಿದ್ರು. ಒಂದು 4-5 ವರ್ಷದಿಂದ ಅವರು ಮಾಡ್ತಾ ಇದ್ರು. ನಮ್ಮ ಹುಡುಗರು ಹೋಗಿ ಅವ್ರ ಮನೆಯವ್ರಿಗೆ ಹೇಳಿ, ಹೌದು ಫ್ರೆಂಡ್, ಮದುವೆ ಆಗಿಲ್ಲ, ತಂದೆ ತಾಯಿ ಇವ್ರ ತಮ್ಮ ಒಬ್ಬ ಇದ್ದಾನೆ, ಇವನೊಬ್ಬ, ಇಬ್ಬರೇ ಇದ್ದೀವಿ. ಇಲ್ಲ, ಇವಾಗ ಹೋಗಿ ಅವ್ರನ್ನ ಕರ್ಕೊಂಡ್ಬರ್ತೀವಿ. ಇನ್ನು ಘಟನೆಗೆ ಕಾರಣವಾದ ಬ್ರಿಡ್ಜ್ ತಡೆಗೋಡೆ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಡೆಗೋಡೆ ಎತ್ತರ ತುಂಬಾ ಕಡಿಮೆ ಇದ್ದು ಅದನ್ನ ಇನ್ನಷ್ಟು ಎತ್ತರಿಸಬೇಕು ಹಾಗೂ ತಡೆಗೋಡೆ ಮೇಲೆ ಕಬ್ಬಿಣದ ಗ್ರಿಲ್ ಅಳವಡಿಕೆ ಮಾಡಬೇಕು. ಈ ಮೊದಲು ಕೂಡ ಕೆಲವು ಬೈಕ್ ಸವಾರರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಬಿದ್ದಿದ್ದಾರೆ. ಇನ್ನಾದರೂ ಕ್ರಮ ಕೈಗೊಳ್ಳಬೇಕು ಅಂತ ವಾಹನ ಸವಾರರು ಒತ್ತಾಯಿಸಿದ್ದಾರೆ. ಬೈಕು ಮತ್ತು ಚಪ್ಪಲಿ ಎಲ್ಲ ಬಿದ್ದಿತ್ತು. ಅವಾಗೆಲ್ಲ ಹುಡುಕ್ತಾ ಇದ್ರು. ನಲ್ಲಿ ಎಲ್ಲ ನೋಡ್ತಾ ಇದ್ದಾಗ ಇವಾಗೇನೋ ಬಾಡಿ 8:30 ಸಿಕ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ಇಲ್ಲಿ ರೋಡು ಚಿಕ್ಕದು ಸರ್, ಆ ಕಡೆ ತುಂಬ, ಯಾಕೆಂದರೆ BMTC ಬಸ್ಸು ಆ ಕಡೆ ಕಾರ್ಗಳು ಎಲ್ಲ ಬಂದಾಗ ಆ ಕಡೆಯಿಂದ RR ಗೇಟಿಂದ ಒಂದು ಸ್ವಲ್ಪ ರೋಡು ಅಗಲ ಇದೆ. ಇಲ್ಲಿ ಮೋರಿ ಇರೋದಕ್ಕೋಸ್ಕರ, ಯಾಕೆಂದರೆ ವಾಟರ್ ಪೈಪ್ ಲೈನ್ ಇದೆ, ಇದು ಅಲ್ಲಿ ಅಗಲ ಮಾಡೋಕ್ಕೆ ಜಾಗ ಇಲ್ಲ. ಅದು ಹೇಳ್ತಾ ಇದ್ದಾರೆ, ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಏನಾಗ್ಬೋದು ಅದೇನೇ ಇರಲಿ, ಯಾರದ್ದೋ ನಿರ್ಲಕ್ಷ್ಯ ಮತ್ಯಾರದ್ದೋ ಬೇಜವಾಬ್ದಾರಿಗೆ ಬೈಕ್ ಸವಾರನೊಬ್ಬ ಬಲಿಯಾಗಿದ್ದಾನೆ. ಆದಷ್ಟು ಬೇಗ ವೃಷಭಾವತಿ ಕಾಲುವೆಗೆ ಎತ್ತರದ ತಡೆಗೋಡೆ ಹಾಗೂ ಕಬ್ಬಿಣದ ಗ್ರಿಲ್ ಅಳವಡಿಕೆ ಮಾಡಲಿ ಅನ್ನೋದೇ ಎಲ್ಲರ ಒತ್ತಾಯ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.